ನಮಸ್ತೆ. ಇವತ್ತು ನಾನು ವಾಕೆಲ್ಲ ಏನು ಹೋಗ್ಲಿಲ್ಲ. ಹಾಗೇನೆ ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ ಮಕ್ಕಳ್ದು ಸೀನಿಯರ್ ಎಕ್ಸಾಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅದು ಥಿಯರಿ ಎಕ್ಸಾಮ್ ಆಗಿದ್ದು. ಸೊ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ಸು ಸ್ಟಾರ್ಟ್ ಆಗ್ತಿದೆ. ಇನ್ನೊಂದು 3-4 ಡೇಸಲ್ಲಿ ಅವ್ರಿಗೆ ಎಕ್ಸಾಮು ಶುರು ಆಗತ್ತೆ. ಯೂಶುವಲಿ ಥಿಯರಿ ಎಕ್ಸಾಮ್ ಆದ್ಮೇಲೆ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಅಂದ್ರೆ ಪ್ರಾಕ್ಟಿಕಲ್ಸ್‌ಗೆ. ಬಟ್ ಈ ಸತಿ ಏನೋ ಗೊತ್ತಿಲ್ಲ 1 ವೀಕಲ್ಲೇನೆ ಎಕ್ಸಾಮ್ ಡೇಟುನು ಸಹ ಬಂದ್ಬಿಟ್ಟಿದೆ. ಸೊ ಮೇನ್ ಏನಂದ್ರೆ ನಮ್ಮ ಹನಿಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಅವಳಿಗೆ ಶನಿವಾರ ತಾನೇನೆ ಮಾಸ್ಟರ್ಸ್‌ದು ಫೈನಲ್ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು ಫಸ್ಟ್ ಇಯರ್‌ದು. ಸೊ ಹಂಗೆ ಭಾನುವಾರ ಬಂದು ಸೀನಿಯರ್ ಥಿಯರಿ ಎಕ್ಸಾಮ್‌ನ ಅಟೆಂಡ್ ಮಾಡಿದ್ಲು. ಹೋಗ್ಲಿ ಸ್ವಲ್ಪ ದಿನ ಅವಳಿಗೆ ಬ್ರೇಕ್ ಸಿಗುತ್ತೇನೋ ಪ್ರಾಕ್ಟಿಕಲ್ಸ್‌ಗೆ ಅಟ್‌ಲೀಸ್ಟ್ 1 ವೀಕ್ ಆದ್ರೂ ಟೈಮ್ ಸಿಗ್ಬೋದು ಅಂತ ಹೇಳಿ ನಾವು ಅನ್ಕೊಂಡ್ವಿ. ಅಷ್ಟು ಬೇಗ ಆಗ್ಲೇ ಪ್ರಾಕ್ಟಿಕಲ್ಸ್‌ದುನು ಸಹ ಡೇಟ್ ಎಲ್ಲ ಬಂದ್ಬಿಡ್ತು. ಇವಾಗಂತೂ ಪಾಪ ಮಕ್ಕಳು ಬೆಳಗ್ಗೆ ಸಂಜೆ 2 ಟೈಮುನು ಡ್ಯಾನ್ಸ್ ಕ್ಲಾಸ್‌ಗೆ ಹೋಗ್ತಾನೆ ಇದ್ದಾರೆ. ಅಲ್ಲೂ ಪ್ರಾಕ್ಟೀಸ್ ಮಾಡ್ಬಿಟ್ಟು ಬಂದು ಮನೇಲೂ ಸಹ ಒಂದು ಸ್ವಲ್ಪ ಹೊತ್ತು ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಿಕಾಸ್ ಸೀನಿಯರ್ ಎಕ್ಸಾಮ್ ಅಂತಂದ್ರೆ ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಆಸ್ ಇಟ್ ಈಸ್ ಇವಾಗ PU ಎಕ್ಸಾಮ್ ಎಲ್ಲ ಯಾವ ತರ ಇರುತ್ತೆ, ಬೋರ್ಡ್ ಎಕ್ಸಾಮು ಅದೇ ತರ ಇರುತ್ತೆ ಡ್ಯಾನ್ಸ್ದು ಸಹ. ಇನ್ನು ಥಿಯರಿಲಿ ರೈಟಿಂಗ್ ಅನ್ನೋದು ಇದ್ರೆ ಪ್ರಾಕ್ಟಿಕಲಿ ಕಂಪ್ಲೀಟ್ ಆಗಿ ಮಕ್ಕಳು ಏನೇನು ಕಲ್ತಿದ್ದಾರೆ ಇಷ್ಟು ವರ್ಷ ಅದೆಲ್ಲ ಸಿಲೆಬಸ್ಸನ್ನು ಅವರು ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಂದು ಏನಂದ್ರೆ ನಮಗೆ ಇವರು ಡ್ಯಾನ್ಸ್ ಕ್ಲಾಸಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಅವರೇ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಎಕ್ಸಾಮ್ಗೆ ಯಾವ ತರ ಬೇಕೋ ಎಲ್ಲ ಅವರೇ ರೆಡಿ ಮಾಡ್ತಿದ್ದಾರೆ. ಅದು ಒಂದು ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು.